ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಸತ್ಯವತಿಯ ಉತ್ಪತ್ತಿ ಹಾಗೂ ಭಗವಾನ್ ವ್ಯಾಸರ ಪ್ರಾಕಟ್ಯದ ಕಥೆಯ ಭಾಗಕ್ಕೆ ಸ್ವಾಗತ. ಋಷಿಗಳು ಕೇಳಿದರು, ಸೂತ ಪುರಾಣಿಕರೇ, ನಿಮ್ಮ ಈ ಅಸ್ಪಷ್ಟ ವಾಣಿಯು ಮಹದಾಶ್ಚರ್ಯವನ್ನು ಉಂಟು ಮಾಡುತ್ತದೆ. ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉತ್ಪನ್ನವಾಗಿವೆ. ಮೊದಲನೆಯ ಮಾತು, ಪತಿವ್ರತೆ ಸತ್ಯವತಿಯು ತಂದೆಯ ಮನೆಯಲ್ಲಿ ಇದ್ದಾಗ ಅವಳು ವ್ಯಾಸರಿಗೆ ಹೇಗೆ ಜನ್ಮ ನೀಡಿದಳು? ಮತ್ತೆ ಈ ಸ್ಥಿತಿಯಲ್ಲಿ ಶಂತನು ರಾಜನು ಸತ್ಯವತಿಯೊಂದಿಗೆ ವಿವಾಹವಾಗಿ ಇಬ್ಬರು ಪುತ್ರರನ್ನು ಹೇಗೆ ಪಡೆದನು? ಮಹಾನುಭಾವರೇ, ನೀವು ನೈಷ್ಠಿಕ ಪುರುಷರಾಗಿರುವಿರಿ. ಇದರ ರಹಸ್ಯವನ್ನು ವಿಸ್ತಾರವಾಗಿ ಹೇಳುವ ಕೃಪೆ ಮಾಡಿರಿ. ಸೂತ ಪುರಾಣಿಕರು ಹೇಳಿದರು, ಆದಿಶಕ್ತಿಯಾದ ಅವಳ ಕೃಪೆಯಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವರ್ಗಗಳು ಸುಲಭವಾಗುತ್ತವೆ. ಅಂತಹ ಪರಮಶಕ್ತಿಗೆ ಪ್ರಣಾಮ ಮಾಡಿ ಈ ಪುರಾಣದ ಪಾವನ ಪ್ರಸಂಗವನ್ನು ನಾನು ವರ್ಣಿಸುವೆನು. ಭಗವತಿ ಜಗದಂಬೆಯ ವಾಂಗ್ಮಯ ಬೀಜ ಮಂತ್ರವನ್ನು ಯಾವುದೇ ನೆಪದಿಂದ ಮಾನವನು ಉಚ್ಚರಿಸಿದರೆ ಅವನಿಗೆ ಅವಿಚಲ ಸಿದ್ಧಿಯು ಪ್ರಾಪ್ತವಾಗುವುದೇ ಇದರ ವಿಶೇಷತೆಯಾಗಿದೆ. ಆದ್ದರಿಂದ ಸಂಪೂರ್ಣ ಕಾಮನೆಗಳ ಸಿದ್ಧಿಗಾಗಿ ಅದೇ ಬೀಜ ಮಂತ್ರದಿಂದ ಭಗವತಿ ಜಗದಂಬಿಕೆಯನ್ನು ನಿರಂತರ ಚಿಂತಿಸುವುದು ಎಲ್ಲರ ಪರಮ ಕರ್ತವ್ಯವಾಗಿದೆ. ಏಕೆಂದರೆ ಮನೋರಥಗಳನ್ನು ಪೂರ್ಣ ಮಾಡುವುದರಲ್ಲಿ ಆಕೆಯು ಸದಾ ತತ್ಪರವಾಗಿರುವಳು. ಒಬ್ಬ ಧಾರ್ಮಿಕ ಮತ್ತು ಸತ್ ಪ್ರತಿಜ್ಞ ಉಪರಿಚರ ಎಂಬ ರಾಜನಿದ್ದನು. ಚೇದಿ ದೇಶದಲ್ಲಿ ಅವನ ರಾಜಧಾನಿ ಇತ್ತು. ಅವನು ಬ್ರಾಹ್ಮಣರ ಭಕ್ತನಾಗಿದ್ದು ಅವನ ಬಳಿ ಸಾಕಷ್ಟು ಧನವಿತ್ತು. ಅವನು ಇಂದ್ರನನ್ನು ಆರಾಧಿಸಿದನು. ಇಂದ್ರನು ಪ್ರಸನ್ನನಾಗಿ ರಾಜನಿಗೆ ಸ್ಫಟಿಕದಿಂದ ಮಾಡಿದ ಸುಂದರ ವಿಮಾನವೊಂದನ್ನು ಕರುಣಿಸಿದನು. ಉಪರಿಚರ ರಾಜನು ಆ ದಿವ್ಯ ವಿಮಾನವನ್ನೇರಿ ಎಲ್ಲೆಡೆ ಸಂಚರಿಸತೊಡಗಿದನು. ಅದರಲ್ಲಿ ಕುಳಿತು ಅವನು ಆಕಾಶ ಮಾರ್ಗದಿಂದ ಸ್ವಚ್ಛಂದನಾಗಿ ಪ್ರಯಾಣಿಸುತ್ತಿದ್ದನು. ಆ ವಿಮಾನಕ್ಕೆ ಭೂಮಿಯ ಸಂಪರ್ಕವಾಗುತ್ತಿರಲಿಲ್ಲ. ಅವನು ಪ್ರತಿದಿನವೂ ಧಾರ್ಮಿಕ ಕಾರ್ಯಗಳನ್ನು ನಡೆಸುತ್ತಿದ್ದನು. ಜಗತ್ತಿನಲ್ಲೆಲ್ಲ ಅವನ ಖ್ಯಾತಿ ಉಂಟಾಗಿತ್ತು. ಅವನ ಸುಂದರ ಪತ್ನಿಯ ಹೆಸರು ಗಿರಿಕಾ ಎಂದಿತ್ತು. ಉಪರಿಚರ ರಾಜನಿಗೆ ಅತಿ ಬಲಿಷ್ಠರು ಅಮಿತ ತೇಜಸ್ವಿಗಳು ಆದ 5 ಪುತ್ರರಿದ್ದರು. ರಾಜನು ಆ ಪುತ್ರರನ್ನು ಬೇರೆ ಬೇರೆ ದೇಶಗಳಲ್ಲಿ ಪಟ್ಟಾಭಿಷೇಕ ಮಾಡಿದ್ದನು. ಒಮ್ಮೆ ಉಪರಿಚರ ರಾಜನ ಪತ್ನಿಯು ಋತುಮತಿಯಾಗಿದ್ದಳು. ಸ್ನಾನದಿಂದ ನಿವೃತ್ತಳಾಗಿ ಆಕೆಯು ಪುಂಸವನ ವ್ರತವನ್ನು ಮಾಡಿ ಪತಿಯಲ್ಲಿ ತನ್ನ ಕಾಮನೆಯನ್ನು ಪ್ರಕಟಿಸಿದಳು. ಆದರೆ ಪಿತೃಗಳ ಆಜ್ಞೆಯಂತೆ ರಾಜನಿಗೆ ಬೇಟೆಗಾಗಿ ಕಾಡಿಗೆ ಹೋಗಬೇಕಾಯಿತು. ಆಗ ಅವನ ಮನಸ್ಸು ಆ ಭಾಮಿನಿಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಅವನು ಸುಂದರ ಭಾರ್ಯೆಯನ್ನು ನೆನೆಯುತ್ತಿದ್ದನು. ಅಷ್ಟರಲ್ಲಿ ಅವನ ಶುಕ್ರವು ಸ್ಖಲಿತವಾಯಿತು. ಆಗ ಅವನು ಆ ವೀರ್ಯವನ್ನು ಒಂದು ಆಲದ ದೊನ್ನೆಯಲ್ಲಿ ಇರಿಸಿದನು. ರಾಜನಿಗೆ ರಾಣಿಯ ಋತುಕಾಲದ ಜ್ಞಾನವಿತ್ತು. ಯಾವುದೇ ಕಾರಣದಿಂದ ಈ ವೀರ್ಯವು ವ್ಯರ್ಥವಾಗಬಾರದು. ನಿಶ್ಚಯವಾಗಿಯೂ ನನ್ನ ಈ ವೀರ್ಯವು ಅಮೋಘವಾಗಿದೆ. ಇದನ್ನು ನಾನು ನನ್ನ ಪತ್ನಿಗೆ ಕಳಿಸಿಕೊಡುವೆ ಎಂದು ಯೋಚಿಸಿ ಆ ವೀರ್ಯವನ್ನು ಅಭಿಮಂತ್ರಿಸಿದನು. ಅದನ್ನು ಒಂದು ಆಲದ ಎಲೆಯ ದೊನ್ನೆಯಲ್ಲಿಟ್ಟನು. ಪಕ್ಕದಲ್ಲೇ ಒಂದು ಹದ್ದು ಇತ್ತು. ರಾಜನು ಅದಕ್ಕೆ ಹೇಳಿದನು, ಮಹಾನುಭಾವನೆ, ನೀನು ಈಗಲೇ ನನ್ನ ಮನೆಗೆ ಇದನ್ನು ಕೊಂಡು ಹೋಗು. ಸೌಮ್ಯನೇ, ಇದನ್ನು ಮನೆಗೆ ತೆಗೆದುಕೊಂಡು ಹೋಗಿ ನನ್ನ ಪ್ರೇಯಸಿ ಭಾರ್ಯೆ ಗಿರಿಕೆಗೆ ಬೇಗನೆ ಕೊಡು. ಇದು ಆಕೆಯ ಋತುಕಾಲವಾಗಿದೆ. ಸೂತ ಪುರಾಣಿಕರು ಹೇಳುತ್ತಾರೆ, ಈ ಪ್ರಕಾರ ಹೇಳಿ ರಾಜ ಉಪರಿಚರನು ಆ ವೀರ್ಯದ ದೊನ್ನೆಯನ್ನು ಗಿಡುಗನಿಗೆ ಕೊಟ್ಟನು. ವೇಗವಾಗಿ ಹಾರಬಲ್ಲ ಆ ಪಕ್ಷಿಯು ದೊನ್ನೆಯನ್ನೆತ್ತಿಕೊಂಡು ಆಕಾಶ ಮಾರ್ಗವಾಗಿ ಹಾರಿ ಹೋಯಿತು. ಅದು ತನ್ನ ಕೊಕ್ಕಿನಲ್ಲಿ ದೊನ್ನೆಯನ್ನು ಹಿಡಿದುಕೊಂಡು ಹಾರುತ್ತಿತ್ತು. ಅಷ್ಟರಲ್ಲಿ ಇನ್ನೊಂದು ಗಿಡಗವು ಅದನ್ನು ನೋಡಿ ಇದು ಮಾಂಸವನ್ನು ಕಚ್ಚಿಕೊಂಡು ಹೋಗುತ್ತಿದೆ ಎಂದು ತಿಳಿದು ಕೂಡಲೇ ಅದರ ಮೇಲೆ ಆಕ್ರಮಣ ಮಾಡಿತು. ಆಕಾಶದಲ್ಲಿ ಅವೆರಡು ಪಕ್ಷಿಗಳು ಕಾದಾಡುತ್ತಿದ್ದಾಗ ಆ ವೀರ್ಯದ ದೊನ್ನೆಯು ಯಮುನೆಯ ನೀರಿನಲ್ಲಿ ಬಿದ್ದು ಹೋಯಿತು. ಅದು ಬಿದ್ದು ಹೋದಾಗ 2 ಪಕ್ಷಿಗಳು ತಮ್ಮಷ್ಟಕ್ಕೆ ಹಾರಿ ಹೋದವು. ಇದೇ ಸಮಯದಲ್ಲಿ ಆದ್ರಿಕಾ ಎಂಬ ಅಪ್ಸರೆಯೊಬ್ಬಳು ಯಮುನೆಯಲ್ಲಿ ಸ್ನಾನ ಮಾಡುತ್ತಿದ್ದಳು. ಮತ್ತು ಒಬ್ಬ ಬ್ರಾಹ್ಮಣನು ಸ್ನಾನ ಮಾಡಿ ಸಂಧ್ಯಾವಂದನೆಯಲ್ಲಿ ಸಂಲಗ್ನನಾಗಿದ್ದನು. ನೀರಿನಲ್ಲಿ ಮುಳುಗಿ ಆಡುತ್ತಿದ್ದ ಆ ಸುಂದರ ಅಪ್ಸರೆಯು ಬ್ರಾಹ್ಮಣನ ಕಾಲನ್ನು ಹಿಡಿದುಕೊಂಡಳು. ಆಗ ಬ್ರಾಹ್ಮಣನು ಪ್ರಾಣಾಯಾಮ ಮಾಡುತ್ತಿದ್ದನು.
ಚಂದ ಗತಿಯುಳ್ಳ ಆ ಅಪ್ಸರೆಯನ್ನು ನೋಡಿ ಅವನು, ನೀನು ಮೀನಾಗು, ಏಕೆಂದರೆ ನೀನು ನನ್ನ ಧ್ಯಾನದಲ್ಲಿ ವಿಘ್ನವನ್ನುಂಟು ಮಾಡಿದೆ ಎಂದು ಶಪಿಸಿದನು. ದ್ವಿಜವರನ ಶಾಪದಿಂದ ಆ ಸುಂದರಿ ಅಪ್ಸರೆಯು ಮೀನಾಗಿ ಯಮುನೆಯ ನೀರಿನಲ್ಲಿ ಬಿದ್ದಳು. ಅದೇ ಸಮಯದಲ್ಲಿ ಗಿಡುಗನಿಂದ ವೀರ್ಯದ ದೊನ್ನೆ ನೀರಿಗೆ ಬಿದ್ದಿತು. ಮೀನಾಗಿ ಪರಿಣತಳಾದ ಆ ದಿವ್ಯ ಅಪ್ಸರೆಯು ಕೂಡಲೇ ನೆಗೆದು ಅದನ್ನು ನುಂಗಿಬಿಟ್ಟಿತು. ಸ್ವಲ್ಪ ಸಮಯದ ಬಳಿಕ ಒಬ್ಬ ಬೆಸ್ತನ ಕೈಗೆ ಆ ಮೀನು ಸಿಕ್ಕಿತು. ಆಗ ಅದರ ಗರ್ಭಕ್ಕೆ 10ನೆಯ ತಿಂಗಳು ನಡೆಯುತ್ತಿತ್ತು. ಬೆಸ್ತನು ಆ ಮೀನಿನ ಹೊಟ್ಟೆಯನ್ನು ಸೀಳಿದಾಗ ಅದರ ಹೊಟ್ಟೆಯಿಂದ ಮನುಷ್ಯಾಕಾರದ 2 ಬಾಲಕರು ಹೊರಬಂದರು. ಅವರಲ್ಲಿ ಒಂದು ಶೋಭಾಸಂಪನ್ನ ಬಾಲಕನಾಗಿದ್ದನು, ಇನ್ನೊಂದು ಸುಂದರ ಕನ್ಯೆಯಾಗಿತ್ತು. ಈ ಆಶ್ಚರ್ಯಮಯ ಘಟನೆಯನ್ನು ನೋಡಿ ಬೆಸ್ತರಿಗೆ ಸಂದೇಹ ಉಂಟಾಯಿತು. ಅವರು ಮೀನಿನ ಹೊಟ್ಟೆಯಿಂದ ದೊರೆತ 2 ಮಕ್ಕಳನ್ನು ದೊರೆಗೆ ಒಪ್ಪಿಸಿದರು. ರಾಜನಿಗೂ ಭಾರಿ ಆಶ್ಚರ್ಯವಾಯಿತು. ಅವನು ಆ ಸುಂದರ ಪುತ್ರನನ್ನು ತನ್ನ ಬಳಿ ಇರಿಸಿಕೊಂಡನು. ಉಪರಿಚರ ಎಂಬ ರಾಜನ ವೀರ್ಯದಿಂದ ಉತ್ಪನ್ನನಾದ ಆ ಬಾಲಕನು ಮುಂದೆ ಮತ್ಸ್ಯರಾಜ ಅಥವಾ ವಿರಾಟ ಎಂಬ ಹೆಸರಿನಿಂದ ಖ್ಯಾತನಾದನು. ಅವನು ಮಹಾಧಾರ್ಮಿಕನು, ಸತ್ಯ ಪ್ರತಿಜ್ಞನು, ತಂದೆಯಂತೆಯೇ ಬಲಶಾಲಿಯೂ ಆಗಿದ್ದನು. ಆಗ ರಾಜ ಉಪರಿಚರನು ಆ ಕನ್ಯೆಯನ್ನು ಬೆಸ್ತನಿಗೆ ಕೊಟ್ಟು ಬಿಟ್ಟನು. ಅದೇ ಕನ್ಯೆಯು ಕಾಲಿ ಹಾಗೂ ಮತ್ಸ್ಯೋದರಿ ಹೆಸರಿನಿಂದ ಪ್ರಸಿದ್ಧಳಾದಳು. ಆ ಕನ್ಯೆಯ ಮೈಯಿಂದ ಮೀನಿನ ವಾಸನೆ ಬರುತ್ತಿತ್ತು. ಆದ್ದರಿಂದ ಆಕೆಯ ಇನ್ನೊಂದು ಹೆಸರು ಮತ್ಸ್ಯಗಂಧ ಎಂದಾಯಿತು. ಅನಂತರ ಅವಳು ಬೆಸ್ತನ ಮನೆಯಲ್ಲೇ ಬೆಳೆದಳು. ಋಷಿಗಳು ಕೇಳುತ್ತಾರೆ, ಮುನಿಯ ಶಾಪದಿಂದ ಆ ದಿವ್ಯ ಅಪ್ಸರೆ ಆದ್ರಿಕೆಯು ಮೀನಾದಳು ಮತ್ತು ಬೆಸ್ತನು ಅದರ ಹೊಟ್ಟೆಯನ್ನು ಸೀಳಿದಾಗ ಅವಳು ಸತ್ತು ಹೋದಳೆ. ಬೆಸ್ತನು ಅದನ್ನು ತಿಂದು ಬಿಟ್ಟನೆ. ಮತ್ತೆ ಆ ಅಪ್ಸರೆಯ ಗತಿ ಏನಾಯಿತು? ಆಕೆಯ ಶಾಪದ ಅಂತ್ಯ ಹೇಗಾಯಿತು? ಮತ್ತು ಪುನಃ ಅವಳು ಸ್ವರ್ಗಕ್ಕೆ ಹೇಗೆ ಹೋದಳು? ಇದನ್ನು ತಿಳಿಸುವ ಕೃಪೆ ಮಾಡಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿಯು ಆಕೆಗೆ ಶಾಪ ಕೊಟ್ಟಾಗ ಆ ಅಪ್ಸರೆಗೆ ಬಹಳ ದುಃಖವಾಯಿತು. ದೀನಳಾಗಿ ಅವಳು ವಿಲಪಿಸುತ್ತಾ ಮುನಿಯಲ್ಲಿ ಪ್ರಾರ್ಥಿಸಿದಳು. ಮುನಿಯು ತುಂಬಾ ದಯಾಳುವಾಗಿದ್ದರು. ಅಳುತ್ತಿರುವ ಆ ಸ್ತ್ರೀಯಲ್ಲಿ ಹೇಳಿದರು, ಕಲ್ಯಾಣಿಯೇ, ಶೋಕಿಸಬೇಡ. ಶಾಪದ ಮುಕ್ತಿಯ ಸಮಯವನ್ನು ನಿನಗೆ ತಿಳಿಸುತ್ತೇನೆ. ಶುಭೆ, ನಾನು ಕ್ರೋಧಾವೇಶದಲ್ಲಿ ನಿನಗೆ ಶಾಪ ಕೊಟ್ಟೆ. ನಿನಗೆ ಮೀನಿನ ಯೋನಿಯು ಉಂಟಾಯಿತು. ಮತ್ತೆ ನಿನ್ನ ಹೊಟ್ಟೆಯಿಂದ 2 ಮಾನವ ಶಿಶುಗಳು ಉತ್ಪನ್ನರಾದಾಗ ನೀನು ಶಾಪದಿಂದ ಉದ್ಧಾರವಾಗಿ ಹೋಗುವೆ. ಈ ಪ್ರಕಾರ ಬ್ರಾಹ್ಮಣನು ಹೇಳಿದಾಗ ಆ ಅಪ್ಸರೆಯು ಮೀನಾಗಿ ಯಮುನೆಯ ಜಲದಲ್ಲಿ ಕಾಲ ಕಳೆಯುತ್ತಿದ್ದಳು. 2 ಮಕ್ಕಳಿಗೆ ಜನ್ಮ ನೀಡಿ ಆಕೆಯ ಪ್ರಾಣ ಪಕ್ಷಿಯು ಹಾರಿಹೋಯಿತು. ಆಕೆಯು ಶಾಪದಿಂದ ವಿಮುಕ್ತಳಾದಳು. ಮತ್ತೆ ಆ ಅಪ್ಸರೆಯು ಮೀನಿನ ರೂಪವನ್ನು ತ್ಯಜಿಸಿ ದಿವ್ಯ ರೂಪಮಯಿ ಸುಂದರಿ ಸ್ತ್ರೀಯಾಗಿ ಸ್ವರ್ಗಕ್ಕೆ ಹೊರಟು ಹೋದಳು. ಹೀಗೆ ಮತ್ಸ್ಯಗಂಧ ಎಂಬ ಸುಂದರ ಕನ್ಯೆಯ ಜನ್ಮವಾಯಿತು. ಬೆಸ್ತನ ಮನೆಯಲ್ಲಿ ಆಕೆಯು ಬೆಳೆದು ತರುಣಿಯಾದಳು. ಮತ್ಸ್ಯಗಂಧ ಯುವತಿಯಾದಾಗ ಆಕೆಯು ಸೌಂದರ್ಯ ಪೂರ್ಣವಾಗಿ ಅರಳಿ ನಿಂತಳು. ಬೆಸ್ತನ ಕೆಲಸವೆಲ್ಲವನ್ನು ಅವಳು ನಿರ್ವಹಿಸುತ್ತಿದ್ದಳು. ಸೂತ ಪುರಾಣಿಕರು ಹೇಳುತ್ತಾರೆ, ಒಮ್ಮೆ ಮಹಾ ತೇಜಸ್ವಿ ಮುನಿವರ್ಯ ಪರಾಶರರು ತೀರ್ಥಯಾತ್ರೆ ಮಾಡುತ್ತಿದ್ದರು. ತಿರುಗುತ್ತಾ ಅವರು ಯಮುನಾ ತೀರಕ್ಕೆ ಬಂದರು. ಆಗ ದೋಣಿಯನ್ನು ನಡೆಸುವ ಬೆಸ್ತನು ಊಟ ಮಾಡುತ್ತಿದ್ದನು. ಧರ್ಮಾತ್ಮ ಪರಾಶರರು ಹೇಳಿದರು, ನೀನು ದೋಣಿಯಿಂದ ನನ್ನನ್ನು ಯಮುನೆಯನ್ನು ದಾಟಿಸು. ಕೇವಟನು ಯಮುನಾ ತೀರದಲ್ಲೇ ಉಣ್ಣುತ್ತಿದ್ದನು. ಮುನಿಯ ಆಜ್ಞೆ ಕೇಳಿ ಅವನು ಮತ್ಸ್ಯಗಂಧ ಎಂಬ ಸುಂದರ ಕನ್ಯೆಗೆ ಹೇಳಿದನು, ಮಗಳೇ, ನೀನು ಬಹಳ ಚತುರಳಾಗಿರುವೆ. ಈ ಮುನಿಗಳು ಧರ್ಮಾತ್ಮ ಹಾಗೂ ತಪಸ್ವಿಗಳಾಗಿದ್ದಾರೆ. ಇವರಿಗೆ ನದಿಯ ಆಚೆಗೆ ಹೋಗಬೇಕಾಗಿದೆ. ನೀನು ದೋಣಿಯಿಂದ ಇವರನ್ನು ಆಚೆಗೆ ತಲುಪಿಸು. ತಂದೆಯು ಹೀಗೆ ಹೇಳಿದಾಗ ಆ ಕುಮಾರಿ ಮತ್ಸ್ಯಗಂಧ ಮುನಿಯನ್ನು ದೋಣಿಯಲ್ಲಿ ಕುಳ್ಳಿರಿಸಿ ದೋಣಿ ನಡೆಸತೊಡಗಿದಳು. ದೋಣಿಯು ನದಿಯಲ್ಲಿ ಸಾಗುತ್ತಿತ್ತು. ಇಷ್ಟರಲ್ಲಿ ದೈವವಶದಿಂದ ಆ ಮನೋಹರ ಕಣ್ಣುಳ್ಳ ಕನ್ಯೆಯನ್ನು ನೋಡಿ ಮುನಿಯ ಮನಸ್ಸಿನಲ್ಲಿ ಪ್ರಬಲವಾದ ಕಾಮನೆ ಜಾಗೃತವಾಯಿತು. ಅವರು ಬಲಗೈಯಿಂದ ಆಕೆಯ ಬಲಕೈಯನ್ನು ಹಿಡಿದುಕೊಂಡರು. ಆಗ ಆ ಸುಂದರಿ ಕನ್ಯೆಯು ಮುನಿಯ ಬಳಿ ಹೇಳಿದಳು, ನೀವು ಉತ್ತಮ ಕುಲದವರು, ಶ್ರೋತ್ರಿಯ ಬ್ರಾಹ್ಮಣರಾಗಿದ್ದು ತಪಸ್ಸು ಮಾಡಿರುವಿರಿ. ನಾನು ನಿಮಗೆ ಅನುರೂಪನಾಗಿರುವೆನೆ. ನೀವು ವಸಿಷ್ಠರ ವಂಶಜರು, ಅತ್ಯಂತ ಕುಲೀನರು, ಸದಾಚಾರಿ ಪುರುಷರಾಗಿರುವಿರಿ. ಧರ್ಮದ ರಹಸ್ಯವನ್ನು ತಿಳಿದ ಮುನಿಗಳು. ನೀವು ನನ್ನನ್ನು ಪಡೆಯುವ ಇಚ್ಛೆಯನ್ನು
ಏಕೆ ಮಾಡುವಿರಿ? ದ್ವಿಜವರ್ಯರೇ, ಜಗತ್ತಿನಲ್ಲಿ ಮನುಷ್ಯನ ಜನ್ಮ ಸಿಗುವುದೇ ದುರ್ಲಭದ ಮಾತು. ಅದರಲ್ಲಿಯೂ ಮನುಷ್ಯನಾಗಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟುವುದು ಇನ್ನೂ ದುರ್ಲಭವೆಂದು ನಾನು ತಿಳಿಯುತ್ತೇನೆ. ವಿಪ್ರವರ್ಯರೇ, ನೀವು ಕುಲ, ಶೀಲ, ಸ್ವಾಧ್ಯಾಯ ಮೊದಲಾದ ಎಲ್ಲ ಸದ್ಗುಣಗಳಿಂದ ಸಂಪನ್ನರಾದ ಓರ್ವ ಉತ್ತಮ ಬ್ರಾಹ್ಮಣರಾಗಿರುವಿರಿ. ನಿಮಗೆ ಧರ್ಮದ ಪೂರ್ಣ ಜ್ಞಾನವಿದೆ. ನನ್ನ ಶರೀರದಿಂದ ಮೀನಿನ ದುರ್ಗಂಧ ಬರುತ್ತಿದೆ. ನನ್ನನ್ನು ನೋಡಿ ನಿಮ್ಮಲ್ಲಿ ಈ ಕುತ್ಸಿತ ಭಾವವು ಹೇಗೆ ಉತ್ಪನ್ನವಾಯಿತು? ಅವಳು ಮನಸ್ಸಿನಲ್ಲಿ ಎಣಿಸಿದಳು, ಈ ಬ್ರಾಹ್ಮಣ ವಸ್ತುತಃ ದೊಡ್ಡ ಮೂರ್ಖನಾಗಿದ್ದಾನೆ. ಆದರೆ ಇವನ ಇಚ್ಛೆಗೆ ವಿರುದ್ಧವಾಗಿ ಕೆಲಸ ಮಾಡಬಲ್ಲವರು ಇಲ್ಲಿ ಯಾರಿದ್ದಾರೆ? ಹೀಗೆ ವಿಚಾರ ಮಾಡಿ ಮತ್ಸ್ಯಗಂಧ ಮುನಿ ಪರಾಶರರಲ್ಲಿ ಹೇಳಿದಳು, ಮಹಾನುಭಾವರೇ, ಧೈರ್ಯ ತಾಳಿರಿ. ನಾನು ಈಗಲೇ ಆಚೆ ದಡಕ್ಕೆ ಹೋಗುವೆನು. ಸೂತ ಪುರಾಣಿಕರು ಹೇಳಿದರು. ದೋಣಿಯು ದಡಕ್ಕೆ ಮುಟ್ಟಿತು. ಅವಳು ಹೇಳಿದಳು, ಮುನಿವರ್ಯರೇ, ದುರ್ಗಂಧದವಳು ನಾನು ಇಬ್ಬರು ಸಮಾನ ರೂಪದವರು ಇದ್ದಾಗ ಸಮಾಗಮದಲ್ಲಿ ಸುಖ ಸಿಗುತ್ತದೆ. ಮತ್ಸ್ಯಗಂಧೆ ಹೀಗೆ ಹೇಳುತ್ತಿದ್ದಂತೆಯೇ ಪರಾಶರರು ತಮ್ಮ ತಪೋಬಲದಿಂದ ಆಕೆಯನ್ನು ಕಸ್ತೂರಿ ಸುಗಂಧವುಳ್ಳವಳಾಗಿಸಿದರು. ಆ ಸುಗಂಧವು 4 ಗಾವುದ ಹರಡಿಕೊಂಡಿತು. ಮುನಿಯಲ್ಲಿ ಆ ಯೋಜನಗಂಧಿ ಕಲ್ಯಾಣಿ ಸತ್ಯವತಿಯು ಹೇಳತೊಡಗಿದಳು, ಮುನಿಗಳೇ, ಇದನ್ನು ಜನರು ನೋಡುತ್ತಿದ್ದಾರೆ. ಹಾಗೂ ಆ ದಡದಲ್ಲಿ ನನ್ನ ತಂದೆಯವರು ಇದ್ದಾರೆ. ಈ ಪಾಶವಿಕ ಕರ್ಮವು ಬಹಳ ಭಯಂಕರವಾಗಿದೆ. ಮನುಷ್ಯರು ರಾತ್ರಿಯಲ್ಲಿ ಮಾತ್ರ ಇದನ್ನು ಮಾಡಬೇಕು. ಹಗಲಿನಲ್ಲಿ ನಿಷಿದ್ಧ ಎಂಬುದು ಶಾಸ್ತ್ರದ ಆಜ್ಞೆಯಿದೆ. ಮಹಾಬುದ್ಧಿಶಾಲಿಯೇ, ಈಗ ನಿಮ್ಮ ಇಚ್ಛೆಯನ್ನು ತಡೆದುಕೊಳ್ಳಿ. ಅಲ್ಲದೆ ಜಗತ್ತಿನಲ್ಲಿ ಸಹಿಸಲಾರದ ಅಪವಾದವು ಹರಡಿಕೊಳ್ಳುವುದು. ಹೀಗೆ ಸತ್ಯವತಿಯ ಯುಕ್ತಿಪೂರ್ಣ ವಚನವನ್ನು ಕೇಳಿ ಮಹಾನ್ ವಿಚಾರಶೀಲ ಪರಾಶರರು ತಕ್ಷಣ ತಮ್ಮ ಪುಣ್ಯದ ಪ್ರಭಾವದಿಂದ ಮಂಜನ್ನು ನಿರ್ಮಿಸಿದರು. ಮಂಜು ಕವಿದಾಗ ತಟದಲ್ಲಿ ಕತ್ತಲು ಕವಿಯಿತು. ಆಗ ಸತ್ಯವತಿಯು ಕೋಮಲವಾಣಿಯಿಂದ ಮುನಿಯಲ್ಲಿ ನುಡಿದಳು, ವಿಪ್ರವರ್ಯರೇ, ನಾನು ಅವಿವಾಹಿತ ಕನ್ಯೆಯಾಗಿರುವೆನು. ನೀವಾದರೂ ಇಚ್ಛಾನುಸಾರ ಹೊರಟು ಹೋಗುವಿರಿ. ಬ್ರಹ್ಮನ್, ನಿಮ್ಮ ವೀರ್ಯವು ವ್ಯರ್ಥವಾಗಲಾರದು. ಹಾಗಿರುವಾಗ ನನ್ನ ಗತಿ ಏನಾಗುವುದು? ನಾನು ಗರ್ಭವತಿಯಾದರೆ ತಂದೆಗೆ ಏನು ಹೇಳಲಿ? ಮತ್ತೆ ನನಗೆ ಯಾವ ಕರ್ತವ್ಯವಿರುವುದು? ತಿಳಿಸುವ ಕೃಪೆ ಮಾಡಿರಿ. ಆಗ ಪರಾಶರರು ಹೇಳಿದರು, ಪ್ರಿಯೇ, ನಿನ್ನ ಪ್ರಿಯ ಕಾರ್ಯವನ್ನು ಮಾಡಿದಾಗಲೂ ನನ್ನ ಪ್ರಿಯ ಕಾರ್ಯವನ್ನು ನೀನು ಮಾಡಿದ ನಂತರವೂ ನೀನು ಕನ್ಯೆ ಆಗಿಯೇ ಇರುವೆ. ಭಾಮಿನಿ, ನಿನಗೆ ಇನ್ನೇನಾದರೂ ಅಭೀಷ್ಟವಿದ್ದರೆ ವರವನ್ನು ಕೇಳು. ಆಗ ಸತ್ಯವತಿಯು ಹೇಳಿದಳು, ಸಮ್ಮಾನವನ್ನು ಕೊಡುವ ಮುನಿಗಳೇ, ಜಗತ್ತಿನಲ್ಲಿ ನನ್ನ ತಂದೆ ತಾಯಿಯವರು ಈ ರಹಸ್ಯವನ್ನು ತಿಳಿಯದಂತೆ ಕೃಪೆ ಮಾಡಿರಿ. ನನ್ನ ಕನ್ಯಾವ್ರತವು ಭಂಗವಾಗದೇ ಇರಲಿ. ದ್ವಿಜವರ್ಯರೇ, ನಿಮಗೆ ಸಮಾನನಾದ ಅತ್ಯಂತ ಅದ್ಭುತ ಶಕ್ತಿಶಾಲಿ ಪುತ್ರನು ನನಗೆ ಉಂಟಾಗಲಿ. ನನ್ನ ಈ ಸುಗಂಧವು ಸದಾ ಸ್ಥಿರವಾಗಿರಲಿ. ನಾನು ಸದಾ ನವಯುವತಿಯಾಗಿರುವಂತೆ ಕರುಣಿಸಿ. ಪರಾಶರರು ಹೇಳಿದರು, ಸುಂದರಿ, ಕೇಳು. ನಿನ್ನ ಪುತ್ರನು ಭಗವಾನ್ ವಿಷ್ಣುವಿನ ಅಂಶವಾಗುವನು. 3 ಲೋಕಗಳಲ್ಲಿ ಅವನ ಪ್ರಸಿದ್ಧಿಯಾದೀತು. ಪ್ರಿಯೇ, ಯಾವುದೋ ಅದೃಷ್ಟ ಕಾರಣದಿಂದ ಅಳಿಸಲಾರದ ಪ್ರಭಾವದಿಂದ ನಾನು ನಿನ್ನ ಮೇಲೆ ಆಸಕ್ತನಾಗಿರುವೆನು. ವರಾನನೆ, ಮೊದಲು ಎಂದು ನನ್ನ ಮನಸ್ಸು ಯಾರ ಮೇಲೆಯೂ ಆಕರ್ಷಿತವಾಗಿರಲಿಲ್ಲ. ಸುಂದರ ಅಪ್ಸರೆಯರು ನನ್ನ ಮುಂದೆ ಬಂದರು. ಅವರನ್ನು ನೋಡಿಯೂ ನನ್ನ ಧೈರ್ಯದ ಕಟ್ಟೆ ಎಂದು ಒಡೆಯಲು ಬಿಡಲಿಲ್ಲ. ಇದರಲ್ಲಿ ಖಂಡಿತವಾಗಿಯೂ ಯಾವುದೋ ರಹಸ್ಯಮಯ ಕಾರಣ ಅಡಗಿದೆ ಎಂದು ತಿಳಿದುಕೋ. ಇಲ್ಲದಿದ್ದರೆ ನಿನ್ನ ದುರ್ಗಂಧವನ್ನು ನೋಡಿಯೂ ನಾನು ಹೇಗೆ ಮೋಹಿತನಾದೆ. ಪ್ರಸನ್ನವದನೆ, ನಿನ್ನ ಪುತ್ರನು ಪುರಾಣಗಳ ರಚನಕಾರನಾಗುವನು. ವೇದದ ರಹಸ್ಯವನ್ನು ತಿಳಿದು 4 ಭಾಗಗಳಲ್ಲಿ ವಿಂಗಡಿಸುವನು. 3 ಲೋಕಗಳಲ್ಲಿಯೂ ಅವನ ಪ್ರತಿಷ್ಠೆ ಸುಸ್ಥಿರವಾಗಿ ಇರುವುದು. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿಯು ಹೀಗೆ ಹೇಳಿದಾಗ ಸತ್ಯವತಿಯು ಅನುಕೂಲಳಾದಳು. ಬಳಿಕ ಯಮುನೆಯ ಜಲದಲ್ಲಿ ಸ್ನಾನ ಮಾಡಿ ಮುನಿಗಳು ಕೂಡಲೇ ಅಲ್ಲಿಂದ ಹೊರಟು ಹೋದರು. ಸತ್ಯವತಿಯು ತಂದೆಯ ಮನೆಗೆ ಮರಳಿದಳು. ಅದೇ ಕ್ಷಣದಲ್ಲಿ ಆಕೆಗೆ ಗರ್ಭ ನಿಂತಿತು. ಸಮಯಕ್ಕನುಸಾರ ಸತ್ಯವತಿಯು ಯಮುನೆಯ ದ್ವೀಪದಲ್ಲೇ ಪುತ್ರನನ್ನು ಪಡೆದಳು. ಆ ಬಾಲಕನು ಇನ್ನೊಬ್ಬ ಕಾಮದೇವನಂತೆ ಕಂಡುಬರುತ್ತಿದ್ದನು. ಆ ತೇಜಸ್ವಿ ಪುತ್ರನು ಹುಟ್ಟಿದಾಗಲೇ ಬೆಳೆದು ದೊಡ್ಡವನಾದನು. ಹಾಗೂ ತಾಯಿಯಲ್ಲಿ ಹೇಳಿದನು, ಅಮ್ಮ, ನನ್ನಲ್ಲಿ ಅಸೀಮ ಶಕ್ತಿ ಇದೆ.
ಮನಸ್ಸನ್ನು ತಪೋನಿಷ್ಠವಾಗಿಸಿಯೇ ನಾನು ಗರ್ಭದಲ್ಲಿ ಪ್ರವೇಶಿಸಿದ್ದೆ. ಈಗ ನೀನು ಇಚ್ಛಾನುಸಾರ ಹೋಗಬಹುದು. ನಾನು ತಪಸ್ಸಿಗಾಗಿ ಹೊರಟು ಹೋಗುತ್ತೇನೆ. ಮಹಾನುಭಾವಳೆ, ನೀನು ನೆನೆಸಿದಾಗಲೇ ನಾನು ನಿನ್ನ ಮುಂದೆ ಬಂದು ಬಿಡುವೆನು. ಅಮ್ಮ, ನಿನ್ನ ಮುಂದೆ ಅತ್ಯಂತ ಕಠಿಣ ಪರಿಸ್ಥಿತಿ ಇದಿರಾದಾಗ ನನ್ನನ್ನು ಸ್ಮರಿಸು. ನಾನು ತತ್ಕ್ಷಣ ಸೇವೆಗಾಗಿ ಉಪಸ್ಥಿತನಾಗುವೆನು. ತಾಯೇ, ನಿನಗೆ ಕಲ್ಯಾಣವಾಗಲಿ. ನನಗೆ ಹೋಗಲು ವಿಳಂಬವಾಗುತ್ತದೆ. ನೀನು ಚಿಂತೆಯನ್ನು ಬಿಟ್ಟು ಆನಂದದಿಂದ ಸಮಯವನ್ನು ಕಳೆಯುತ್ತಾ ಇರು. ಈ ಪ್ರಕಾರ ಹೇಳಿ ವ್ಯಾಸರು ಅಲ್ಲಿಂದ ಹೊರಟು ಹೋದರು. ಸತ್ಯವತಿಯು ತನ್ನ ತಂದೆಯ ಬಳಿಗೆ ಬಂದಳು. ಸತ್ಯವತಿಯು ಯಮುನಾ ದ್ವೀಪದಲ್ಲಿ ವ್ಯಾಸರಿಗೆ ಜನ್ಮ ನೀಡಿದಳು. ಇದರಿಂದ ವ್ಯಾಸರು ದ್ವೈಪಾಯನ ಎಂಬ ಹೆಸರಿನಿಂದ ವಿಖ್ಯಾತರಾದರು. ಅವರು ಭಗವಾನ್ ವಿಷ್ಣುವಿನ ಅಂಶಾವತಾರವಾದ್ದರಿಂದ ಪ್ರಕಟರಾಗುತ್ತಲೇ ಪ್ರೌಢರಾದರು. ಇವರು ಪ್ರತಿಯೊಂದು ತೀರ್ಥದಲ್ಲಿ ಸ್ನಾನ ಮಾಡಿ ಉತ್ತಮ ತಪಸ್ಸನ್ನು ಮಾಡಿದರು. ಈ ರೀತಿ ಪರಾಶರರ ಕೃಪೆಯಿಂದ ವ್ಯಾಸರು ಪ್ರಕಟರಾದರು. ಕಲಿಯುಗವು ಬರಲಿದೆ ಎಂದು ತಿಳಿದು ಅವರು ವೇದದ ಶಾಖೆಗಳನ್ನು ಮಾಡಿದರು. ವೇದದ ವಿಸ್ತಾರ ಮಾಡಿದ್ದರಿಂದ ಅವರ ಹೆಸರು ವೇದವ್ಯಾಸ ಎಂದಾಯಿತು. ಪುರಾಣ ಸಂಹಿತೆಗಳು ಹಾಗೂ ಶ್ರೇಷ್ಠ ಮಹಾಭಾರತ ಇವರ ರಚನೆಗಳೇ ಆಗಿವೆ. ವೇದಗಳನ್ನು ವಿಭಾಜಿಸಿ ಅದನ್ನು ತಮ್ಮ ಶಿಷ್ಯರಿಗೆ ಓದಿಸಿದರು. ಸುಮಂತು, ಜೈಮಿನಿ, ಪೈಲ, ವೈಶಂಪಾಯನ, ಅಸಿತ, ದೇವಲ ಹಾಗೂ ತನ್ನ ಪುತ್ರ ಶುಕಮುನಿ ಇವರೆಲ್ಲರೂ ಅವರ ಶಿಷ್ಯರಾಗಿದ್ದರು. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿಗಳಿರ, ಸತ್ಯವತಿ ಮತ್ತು ವ್ಯಾಸರ ಜನ್ಮದಲ್ಲಿ ಇದೆಲ್ಲವೂ ಕಾರಣಗಳಿವೆ. ಮಹಾನುಭಾವರೇ, ಇವರ ಉತ್ಪತ್ತಿಯ ಪ್ರಸಂಗದಲ್ಲಿ ಯಾವುದೇ ಸಂದೇಹ ಪಡಬಾರದು. ಮಹಾಪುರುಷರ ಚರಿತ್ರೆಯನ್ನು ವಿಮರ್ಶಿಸುವುದು ಅನುಚಿತವಾಗಿದೆ. ಅವರ ಎಲ್ಲ ಆಚರಣೆಗಳನ್ನು ಅನುಕರಣವೂ ಮಾಡಬಾರದು. ಮುನಿವರ್ಯ ಪರಾಶರರ ಗುಣಗಳನ್ನು ಗ್ರಹಣ ಮಾಡಲು ಯೋಗ್ಯವಾಗಿದೆ. ಪರಾಶರರು ಧರ್ಮಜ್ಞ ಪುರುಷರಾಗಿದ್ದಾರೆ. ಆದ್ದರಿಂದ ನೀಚ ಜನರು ಮಾಡುವ ಕೆಲಸದಲ್ಲಿ ಪ್ರವೃತ್ತಿ ಉಂಟಾಗುವ ಸಂಭವವೇ ಇಲ್ಲ. ಆದರೆ ವ್ಯಾಸರು ಪ್ರಕಟವಾಗುವವರಿದ್ದರು. ಆ ಕಾರ್ಯದಲ್ಲಿ ಇದೇ ಕಾರಣ ಅಡಗಿತ್ತು. ಆಶ್ಚರ್ಯಜನಕ ಈ ಪ್ರಸಂಗವನ್ನು ನಾನು ಹೇಳಿದೆ. ಈ ಪವಿತ್ರ ಉಪಾಖ್ಯಾನವನ್ನು ಕೇಳುವವನಿಗೆ ದುರ್ಗತಿಯೂ ಆಗುವುದಿಲ್ಲ. ಅವನು ಸರ್ವದಾ ಸುಖಿಯಾಗಿರುವನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.